ಥ್ಯಾಂಕ್ ಯು ರಘುವಣ್ಣ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಮುಂದೆ ಏನಾದ್ರು ಇದೇ ಥರ ತೊಂದರೆ ಕೊಟ್ಟರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಥ್ಯಾಂಕ್ ಯು ಅಣ್ಣ. ತಾರೀಕು ನಂಗೆ ಕಾಲಿಡೋ ಹೊತ್ತಿಗೆ ಹ್ಮ್ ನಾನು ಏನಾಗ್ತೀನೋ ಇಲ್ಲ ಅವ್ರ ಮನೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು 20 ತಾರೀಕು ನಾನು ಲಾಸ್ಟ್ ಮಾಡ್ಬೇಕು ಅಂತ ನೋಡಪ್ಪ, ಒಂದ್ ನಿಮಿಷ ಕೇಳಪ್ಪ, ಒಂದ್ ನಿಮಿಷ ಕೇಳ, ಹಂಗೆಲ್ಲ ಮಾತಾಡ್ಬಾರ್ದು. ನೋಡು, ನಿನಗೂ ಒಂದ್ ಲೈಫ್ ಇದೆ. ವಯಸ್ಸೇ ಮಾತಾಡ್ತಿದ್ದೀರಾ ಅಣ್ಣ? ಅಪ್ಪ, ಯಾರ ಬಗ್ಗೆ ವಹಿಸ್ಕೊಂಡ್ ಮಾತಾಡ್ತಾ ಇಲ್ಲಪ್ಪ, ಹಂಗೆಲ್ಲ ಮಾತಾಡ್ಬಾರ್ದು. ಏನ್ ಗೊತ್ತಾ, ದೇವ್ರು ಒಂದ್ ಹೇಳ್ತೀನಿ ಕೇಳು, ಒಂದು ತಂದೆ ತಾಯಿ ನಿಮ್ಗೊಂದ್ ಲೈಫ್ ಕೊಟ್ಟಿರ್ತಾರೆ, ಚೆನ್ನಾಗ್ ಬದುಕ್ಬೇಕಪ್ಪ. ಹಂಗೆಲ್ಲ ನೀನು ಅವ್ರಿಗೋಸ್ಕರ ಬೇಡಪ್ಪ. ರಘುವಣ್ಣ, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಒಂದು ಹುಡುಗ ನನಗೆ ತುಂಬ ಟಾರ್ಚರ್ ಕೊಡ್ತಾಯಿದ್ದ, ಬಾ ಮದುವೆ ಆಗೋಣ, ಬಾ ಮದುವೆ ಆಗೋಣ ಅಂತ. ನನಗೆ ಇಷ್ಟ ಇಲ್ಲ ಅಂದರೂ ತುಂಬ ಟಾರ್ಚರ್ ಕೊಡ್ತಾಯಿದ್ದ. ನೀನು ಬರಲಿಲ್ಲ ಅಂದರೆ ನಾನು ಸಾಯ್ತೀನಿ, ಸೂಸೈಡ್ ಮಾಡ್ಕೊತೀನಿ, ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಬಂದು ಎತ್ತಾಕೊಂಡು ಹೋಗ್ತೀನಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಎಲ್ಲ ಟಾರ್ಚರ್ ಕೊಡ್ತಾಯಿದ್ದ. ಇಲ್ಲಾಂದರೆ ಹೆಸ್ರು ಬಡ್ದಿಟ್ಟು ಸಾಯ್ತೀನಿ ಅಂತ ಎಲ್ಲ ಹೇಳ್ತಾಯಿದ್ದ. ಅದಕ್ಕೆ ಭಯಪಟ್ಟು ನಾನು ನಮ್ಮ ಅಪ್ಪ ಅಮ್ಮಂಗೂ ಹೇಳೋಕ್ಕೆ ಧೈರ್ಯ ಇಲ್ದಲೆ ಭಯಪಟ್ಟು ರಘುವಣ್ಣಂಗೆ ಹೇಳಿದೆ. ರಘುವಣ್ಣ ಅದಕ್ಕೆ ಅವನಿಗೆ ಫೋನ್ ಮಾಡಿ ಎಲ್ಲ ವಿಚಾರಿಸಿ ಅವನಿಗೆಲ್ಲ ಹೇಳಿದ್ರು ಈ ಥರ ಮಾಡಬಾರ್ದು ಅಂತ. ಅವರಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ. ಈಗ ನನಗೆ ತೊಂದರೆ ಕೊಡ್ತಾ ಇಲ್ಲ. ಅವನೇನಾದರೂ ತೊಂದರೆ ಕೊಟ್ಟರೆ ಮತ್ತೆ ಕಂಪ್ಲೇಂಟ್ ಕೊಡು ಅಂತಲೂ ಹೇಳಿದ್ದಾರೆ. ಆ ಥರ ಏನಾದರೂ ಮುಂದೆ ಮತ್ತೆ ತೊಂದರೆ ಕೊಟ್ಟರೆ ನಾನು ಕಂಪ್ಲೇಂಟ್ನೂ ಕೊಡ್ತೀನಿ. ಯಾರು ಹೆದ್ರುಕೊಳ್ಳೋಕೆ ಹೋಗಬೇಡಿ, ಗೊತ್ತಾದರೆ ಏನಾಗುತ್ತೋ ಏನೋ ಎತ್ತ ಅಂತ. ರಘುವಣ್ಣ ಇದ್ದಾರೆ, ಏನೇ ತೊಂದರೆ ಇದ್ದರೂ ರಘುವಣ್ಣ ಹೆಲ್ಪ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಏನೋ ಸೂಸೈಡ್ ಅಟೆಂಪ್ಟ್ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಏನೇ ಇದ್ದರೂ ರಘುವಣ್ಣನ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ರಘು JKS ಅಂತ. ಆ ಪೇಜ್ಗೆ ಮೆಸೇಜ್ ಮಾಡಿ, ಅವರು ಎಲ್ಲ ಎಲ್ಲ ಥರ ಹೆಲ್ಪ್ ಮಾಡ್ತಾರೆ. ಮತ್ತು ಯಾರು ಈ ಥರ ಏನಾದರೂ ಆದರೆ ರಘುವಣ್ಣಂಗೆ ಕಾಲ್ ಮಾಡಿ. ಥ್ಯಾಂಕ್ ಯು ರಘುವಣ್ಣ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಮುಂದೆ ಏನಾದ್ರು ಇದೇ ಥರ ತೊಂದರೆ ಕೊಟ್ಟರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಥ್ಯಾಂಕ್ ಯು ಅಣ್ಣ.